ಸಾಮಾನ್ಯವಾಗಿ ಹಬ್ಬ ಬಂತು ಅಂದ್ರೆ ಜನರಿಗೆ ಹಬ್ಬದ ವಾತಾವರಣ ಖುಷಿಯನ್ನ ತರುತ್ತೆ. ಆದ್ರೆ ಬೆಂಗಳೂರಿನಲ್ಲಿ ಇದು ಕೆಲವು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಅದೇನಂದ್ರೆ ಒಂದು ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಜನರ ದಟ್ಟಣೆ. ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಸೋಮವಾರದಿಂದ 3 ದಿನಗಳ ಕಾಲ ದೀಪಾವಳಿ ಹಬ್ಬ ಇದೆ. ಹೀಗಾಗಿ ಜನರು ತಮ್ಮ ಊರುಗಳಿಗೆ ತೆರಳೋದಕ್ಕೋಸ್ಕರ ಇಂದಿನಿಂದಲೇ ಅಂದ್ರೆ ಶುಕ್ರವಾರ ಸಂಜೆಯಿಂದನೇ ಸಹ ಜನರು ತಮ್ಮ ಊರುಗಳಿಗೆ ಹೋಗಲು ಮುಗಿಬಿದ್ದಿರುವಂತದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಯಾವ ರೀತಿಯಾಗಿ ನಿಂತಿದೆ ಅನ್ನೋದ್ರ ಬಗ್ಗೆ ನೀವು ದೃಶ್ಯದಲ್ಲೂ ಸಹ ಗಮನಿಸಬಹುದು. ಹಬ್ಬದ ಹಿನ್ನೆಲೆ ಸುಮಾರು 2,500ಕ್ಕೂ ಹೆಚ್ಚು ಬಸ್ಗಳನ್ನ ಹೆಚ್ಚುವರಿಯಾಗಿ ಬಿಟ್ಟಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಕರಾವಳಿ ಭಾಗ ಮತ್ತು ಮೈಸೂರು, ಚಾಮರಾಜನಗರ ಭಾಗಕ್ಕೂ ಹೆಚ್ಚಿನ ಬಸ್ಗಳನ್ನ ಬಿಟ್ಟಿದ್ದಾರೆ. ಹಬ್ಬಗಳ ಇರುವ ಹಿನ್ನೆಲೆ ಬೆಂಗಳೂರಿಂದ ಹೆಚ್ಚು ಜನರು ತಮ್ಮ ಊರುಗಳಿಗೆ ತೆರಳುತ್ತಾರೆ. ಅದರಲ್ಲೂ ಸಹ ನಾಳೆ ಶನಿವಾರ ಮತ್ತೆ ನಾಳಿದ್ದು ಭಾನುವಾರ, ಅದಾದ ನಂತರ 3 ದಿನಗಳ ಕಾಲ ಹಬ್ಬ ಇದೆ. ಕಂಟಿನ್ಯೂಸ್ ಆಗಿ 5 ದಿನಗಳ ರಜೆ ಇರೋದ್ರಿಂದ ಜನರು ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಊರಿನ ಬೇರೆ ಬೇರೆ ಜಿಲ್ಲೆಯ ಜನರು ಊರುಗಳಿಗೆ ತೆರಳುತ್ತಾರೆ ಅನ್ನೋ ಹಿನ್ನೆಲೆ 2,500ಕ್ಕೂ ಹೆಚ್ಚು ಬಸ್ಗಳನ್ನ ಬಿಟ್ಟಿದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ನಲ್ಲಿ ಒಂದು ಕಡೆ ಜನರು ದಟ್ಟಣೆ ಹೆಚ್ಚಾಗಿದ್ದು, ಜೊತೆಗೆ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗಿರುವಂತದ್ದು. ಸಂಜೆ 7 ಗಂಟೆ ಎಂದನೇ ಇಲ್ಲಿ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ಹೋಗೋದಕ್ಕೆ ಅಂದ್ರೆ ತಮ್ಮ ಪ್ರೈವೇಟ್ ವೆಹಿಕಲ್ ಅನ್ನ ಬಿಟ್ಟು ಸಾರಿಗೆ ಬಸ್ಗಳಲ್ಲಿ ಹೋಗುವ ಜನರು ಈ ಒಂದು ಸಾರಿಗೆ ಬಸ್ಗಳಲ್ಲಿ ಹೋಗೋಕೆ ಜನರು ಮುಗಿಬಿದ್ದಿರುವಂತದ್ದು. ಕೇವಲ KSRTC ನಿಲ್ದಾಣದಲ್ಲಿ ಮಾತ್ರವಲ್ಲ, ಪ್ರೈವೇಟ್ ಬಸ್ಗಳು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಪ್ರೈವೇಟ್ ಬಸ್ಗಳು ಸಹ ಹೆಚ್ಚುವರಿಯಾಗಿ ಅವರು ಸಹ ಬಿಟ್ಟಿದ್ದಾರೆ. ಬಸ್ನ ರೇಟ್ ಕೂಡ ಹೆಚ್ಚಾಗಿದ್ರು ಸಹ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಜನ ತಮ್ಮ ಊರುಗಳಿಗೋಸ್ಕರ ಹೋಗೋದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಜೆಸ್ಟಿಕ್ ನಲ್ಲಿ ಬರ್ತಾ ಇರುವಂತಂದ್ರೆ ಇದು ಬೆಂಗಳೂರಿನ ಪ್ರಮುಖವಾದಂತಹ ಬಸ್ ನಿಲ್ದಾಣ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಜನರು ಬರ್ತಾರೆ. ಇನ್ನು ಈ ಒಂದು ಜನರ ದಟ್ಟಣೆಯಿಂದಾಗಿ ಸಂಚಾರ ದಟ್ಟಣೆ ಕೂಡ ಸಾಮಾನ್ಯವಾಗಿ ಹೆಚ್ಚಾಗಿರುವಂತದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಗೆ ಅಂದ್ರೆ KSRTC ಬಸ್ ನಿಲ್ದಾಣದ ಈ ಕಡೆ ಭಾಗ ಏನಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ರೋಡು ಮತ್ತೊಂದು ಕಡೆಗೆ ಅಂದ್ರೆ ಮೆಜೆಸ್ಟಿಕ್ ನ ರೈಲ್ವೆ ಸ್ಟೇಷನ್ ಇದೆ, ಆ ಕಡೆಗೆ ರೋಡ್ಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಕೇವಲ ಖಾಸಗಿ ವೆಹಿಕಲ್ಗಳು ಮಾತ್ರ ಅಲ್ಲ, ಗೌರ್ಮೆಂಟ್ ಬಸ್ಗಳು ಸಹ ಹೆಚ್ಚಾಗಿ ಬಿಟ್ಟಿರೋ ಕಾರಣಕ್ಕಾಗಿ ಈ ರೀತಿಯಂತಹ ಸಮಸ್ಯೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೋಸ್ಕರ ಜನರು ಇವತ್ತಿನಿಂದನೇ ಸಹ ಮುಗಿಬಿದ್ದಿರೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಜೊತೆಗೆ ಜನದಟ್ಟಣೆ ಮೆಜೆಸ್ಟಿಕ್ ಸುತ್ತಮುತ್ತ ಹೆಚ್ಚಾಗಿದೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.